ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಕರ್ನಾಟಕ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಎಂ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಸರ್ವ ಸಂಘಟನೆಗಳನ್ನ ಒಂದು ಒಗ್ಗೂಡಿಸುವ ಕೆಲಸಗಳನ್ನ ಮಾಡಕ್ಕೆ ಇವತ್ತು ತಯಾರಿದ್ದಾರೆ. ಸೌಜನ್ಯಗಳಿಗೆ ನ್ಯಾಯ ಕೊಡಿಸಲೇಬೇಕು ಅನ್ನೋ ಪಣವನ್ನ ತೊಟ್ಟಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋದು. ಸರ್, ಮೊದಲನೇ ನಮಸ್ಕಾರ ಸರ್. ಸೌಜನ್ಯಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಇವತ್ತು ನೀವು ಮೈಸೂರಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀರಿ. ಇವತ್ತು ಆ ಬೃಹತ್ ಪ್ರತಿಭಟನೆಗೆ ಸರ್ವ ಸಂಘಟನೆಗಳನ್ನು ಕೂಡ, ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಎಲ್ಲಾನು ಕೊಡುವ ಒಗ್ಗೂಡಿಸಿ ಒಂದು ಸೌಜನ್ಯಗಳಿಗೆ ನ್ಯಾಯ ಕೊಡಿಸಲೇಬೇಕು ಅಂದ್ಬಿಟ್ಟು ಇವತ್ತು ಏಪ್ರಿಲ್ 7ನೇ ತಾರೀಕು ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ. ಯಾವ ರೀತಿ ನಡೀತಾ ಇದೆ ಸರ್? ಅದಕ್ಕೆ ಈಗಾಗಲೇ ನನಗೆ ನನ್ನ ಗಮನದಲ್ಲಿರ್ತಕ್ಕಂಥವ್ರು, ನಮ್ಮ ಸ್ನೇಹಿತರು, ಇವರುಗಳ ಒಂದು ಸಹಕಾರದಿಂದ ಒಂದಷ್ಟು ಸಂಘಟನಾಕಾರಗಳು, ಕನ್ನಡ ಪರ ಸಂಘಟನೆಯವರು, ರೈತ ಸಂಘಟನೆಯವರು ಮತ್ತು ಮಹಿಳಾ ಸಂಘಟನೆಯವರು ಮತ್ತು ಇನ್ನಿತರ ಮಾನವ ಹಕ್ಕುಗಳ ಸಮಿತಿಗಳು ಮಾಡ್ಕೊಂಡಿದ್ದಾರೆ. ಆ ಸಂಘಟನೆಯವರು ಇವರೆಲ್ಲರೂ ಕೂಡ ಒಗ್ಗೂಡಿಸಿ ಮತ್ತೆ ಯೂನಿವರ್ಸಿಟಿ ಸ್ಟೂಡೆಂಟ್ಗಳು ಮತ್ತು ವಕೀಲರು, ಒಂದಷ್ಟು ಜನ ನಮ್ಮ ಸ್ನೇಹಿತರುಗಳ ಭಾಗದಲ್ಲಿ ಇರ್ತಕ್ಕಂಥವ್ರು, ಇವ್ರುಗಳಿಗಾಗಲೇ ನಾನು ಒಂದೆರಡು ಬಾರಿ ಸಭೆಯನ್ನ ಮಾಡಿದ್ದೀನಿ. ಒಂದು ವಿಚಾರವಾಗಿ ಸಭೆ ಮಾಡಿ ಮತ್ತೆ ಜೊತೆಗೆ ಒಂದು ಮೈಸೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತಕ್ಕಂಥ ಒಂದು ನಾಮಫಲಕ ಬರಬೇಕು ಅಲ್ಲಿ ಅಂತಂದ್ರೆ, ನನಗೆ ಈಗ ಸಾಮಾನ್ಯವಾಗಿ ನಮಗೆ ಹೋರಾಟಗಾರಗಳಿಗೆ ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ನಮ್ಮ ಪರ್ಸನಲ್ ನಂಬರ್ ಹಾಕ್ತೀವಿ ನಾವು. ಅದಕ್ಕೆ ಕೆಲವರು ಪಬ್ಲಿಕ್ ಇಲ್ಲ ಬೇರೆ ಸಂಘಟನೆ ನಮ್ಗೆ ಕಾಲ್ ಮಾಡಿ ಕೇಳ್ತಾರೆ, ಯಾಕೆ ಈ ವಿಚಾರವಾಗಿ ನೀವು ಧ್ವನಿ ಮಾಡಿಲ್ಲ, ಇದಕ್ಕೆ ಮಾತಾಡಿಲ್ಲ ಮಟ್ಟಿಲ್ಲ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಾನು ಒಂದು ಕರ್ನಾಟಕ ಭೀಮಸೇನೆ ಬ್ಯಾನರ್ನಲ್ಲೇ ಮಾಡ್ಬೋದಿತ್ತು. ಯಾಕೆ ಬರೀ ಪರ್ಟಿಕ್ಯುಲರ್ ಆಗಿ ಒಂದು ಸಂಘಟನೆಯಿಂದ ಮಾಡೋದ್ರಿಂದ ಆ ಸಂಘಟನೆಯಿಂದ ಯಶಸ್ಸು ಸಿಗುತ್ತೋ ಇಲ್ವೋ ಅದು ತದನಂತರದ ವಿಚಾರ. ಈ ಒಂದು ವಿಚಾರಕ್ಕಾದ್ರೂ ಎಲ್ಲ ಸಂಘಟನೆಕಾರರು ಒಂದಾಗ್ಲಿ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣಿದ್ದಾರೆ, ಹೆಣ್ಣಿಲ್ದಿರೋ ಮನೆ ಇಲ್ಲ. ಈ ಒಂದು ಭಾರತ ದೇಶದಲ್ಲಿ ಹೆಣ್ಣಿಗೆ ಆದಂತ ಒಂದು ಮಹತ್ವವಾದಂತ ಒಂದು ಗೌರವವನ್ನು ಕೊಡ್ತಾರೆ. ಹೆಣ್ಣನ್ನ ಒಂದು ಪೂಜ್ಯದ ಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ನಮ್ಮ ಹಿಂದೂ ರಾಷ್ಟ್ರದಲ್ಲಿ, ಭಾರತದಲ್ಲಿ ಅದೇ ಹೆಣ್ಣಿಗೆ ಅತ್ಯಾಚಾರವಾಗಿ ಕ್ರೂರವಾಗಿ ಕೊಲೆ ಮಾಡಿ ಆ ಒಂದು ಪ್ರಕರಣ ಇತ್ಯರ್ಥ ಆಗ್ಲಿಕ್ಕೆ ಇಷ್ಟು ವರ್ಷಗಳು ತಗೊಳ್ತದೆ. ಆ ಮಧ್ಯದಲ್ಲೆಲ್ಲೋ ಒಬ್ಬ ಯಾರೋ ಮಾನಸಿಕ ಅಸ್ವಸ್ಥ ಇದ್ದಂಥವ್ರನ್ನ ನಿರಪರಾಧಿನ ಕರ್ಕೊಂಡೋಗಿ ಬಲವಂತವಾಗಿ ಸಂವಿಧಾನ ವಿರೋಧವಾಗಿ ಆತನನ್ನ ಕಾನೂನಿನ ಒಂದು ಇದರಲ್ಲಿ ತುರ್ಕಿಯನ್ನ ಇಷ್ಟು ವರ್ಷ ಜೈಲ್ವಾಸ ಮತ್ತೆ ಆತನಿಗೆ ಸಮಾಜದಲ್ಲಿ ಅತ್ಯಾಚಾರಿ ಕೊಲೆ ಆರೋಪಿ ಸಮೀರ್ ಎಂಬಾತ ಒಂದು ವಿಡಿಯೋ ಮಾಡಿದ್ದ. ಆ ವಿಡಿಯೋ ಮಾಡಾದ್ಮೇಲೆ ನಿಮ್ಗೆ ಹೋರಾಟ ಮಾಡ್ಬೇಕಂತ ಏನಾರ ಹುಮ್ಮಸ್ ಬಂತ ಅಂತ ಸರ್? ಆ ರೀತಿ ಏನಿಲ್ಲ. ಯಾಕಂದ್ರೆ ಮೈಸೂರಿನಲ್ಲಿ ಮೊದಲನೇ ಬಾರಿ ಏನ್ ನಮ್ಮ ಸಹೋದರಿ ಸೌಜನ್ಯವಾಗಿ ಪ್ರತಿಭಟನೆ ನಂಬ್ಕೋತಾರೆ, ಇದೆ ನಮ್ಮ ಮೈಸೂರು ಗಾಂಧಿ ವೃತ್ತದಲ್ಲಿ. ಆಗ್ಲೂ ಕೂಡ ನಾನು ಭಾಗಿಯಾಗಿದ್ದೆ ಆ ಒಂದು ಹೋರಾಟ. ಇದೆ ಸೌಜನ್ಯ ಅನೇಕ ಅತ್ಯಾಚಾರಗಳಿದೆ, ಅದ್ರ ಬಗ್ಗೆ ಧ್ವನಿ ಎತ್ತಿರಂತ ನೀವು ಈ ಸೌಜನ್ಯ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ ಯಾಕೆ ತೋರಿಸ್ತಾ ಇದ್ದೀರಾ ಸರ್? ಸರ್, ಆಸಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿ ಸುಮಾರು ನಡೆದಿದೆ ಘಟನೆಗಳು, ಇಲ್ಲ ಅಂತ ಹೇಳೋದ. ಆ ಪ್ರಕರಣಗಳೆಲ್ಲ ಆ ದಿನಗಳು ಒಂದೊಂದಷ್ಟು ಕಾಲಾವಧಿಗಳಲ್ಲಿ ಸ್ಥಳೀಯ ಪೊಲೀಸರು ಭೇಟಿಸಿದ್ದಾರೆ. ಅದೆಲ್ಲ ತಮ್ಮ ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತಿದೆ. ಪರ್ಟಿಕ್ಯುಲರ್ ಇದಕ್ಕೆ ನೀವು ಇಷ್ಟು ಒತ್ತು ಕೊಡ್ತಾ ಇದ್ದೀರಿ ಅಂತಂದ್ರೆ, ಆ ಮಹಿಳೆಗೆ ಈಗ ಅತ್ಯಾಚಾರ ಆಯ್ತು, ಕೊಲೆ ಪ್ರಕರಣ ಆಯ್ತು, ಸರಿ, ಒಂದು 3 ದಿವಸದಲ್ಲಿ ಕಾಲಾವಕಾಶದಲ್ಲಿ ಒಬ್ಬ ಆರೋಪಿನ ಹಿಡಿದ್ರು. ಆ ಆರೋಪಿಗೆ ನಿರಪರಾಧಿ ಅಂತೇಳಿ ಕೋರ್ಟ್ ಆದೇಶನೇ ಮಾಡಿದೆ. ಅಲ್ಲ ಸರ್, 12 ವರ್ಷ ಬೇಕಾಯ್ತಾ ಅಂತ ಹೋರಾಟ ಮಾಡಕ್ಕೆ, ಈ ಪ್ರತಿಭಟನೆ ಮಾಡಕ್ಕೆ ಎಲ್ಲ ಒಂದು ಸರ್ವ ಸಂಘಟನೆಗಳಿರ್ಬೋದು, ನೀವಿರ್ಬೋದು, 12 ವರ್ಷ ಆಗಿದೆ. ಇವ ಆರೋಪಿ ಅಂತ ಅರೆಸ್ಟ್ ಆಗಿದ್ದವನೇ ನಿರಪರಾಧಿ ಅಂತ ಅರೆಸ್ಟ್ ಆಗಿದೆ. ಹಂಗಾರೆ ಆರೋಪಿಗಳು ಯಾರಿದ್ದಾರೆ ಸರ್? ಸರ್, ನಿಜವಾದ ಆರೋಪಿ ಅದು ಯಾರಾದ್ರೂ ಆಗಿರ್ಬೋದು. ಕಾನೂನಿನ ಚೌಕಟ್ಟಿನಲ್ಲಿ, ಅದರಲ್ಲೂ ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಏನ್ ಸ್ಲೋಗನ್ ಇದೆ. ಪ್ರತಿಯೊಬ್ಬರು ಯಾರೇ ಆದ್ರೂ ಕೂಡ ಅದಾಗ್ಲಿ, ಅದು ಬಡವಾಗ್ಲಿ, ಶ್ರೀಮಂತ ಆಗ್ಲಿ, ಇಲ್ಲ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಯಾರಾದ್ರೂ ಸರಿನೇ ಅವರಿಗೆ ಕಾನೂನಿನ ರೀತಿಯ ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪ್ರಚಾರದ ಒಂದು ತಿರುವನ್ನ ತಗೋತಾ ಇದ್ದಾರೆ. ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಪ್ರಚಾರದ ಹೆಚ್ಚು ತಗೋತಾ ಇದ್ದೀರಿ. ಇಲ್ಲಿ ಮಂಜಣ್ಣ ಅವರು ಎಲ್ಲೋ ಒಂದು ಪ್ರಚಾರದ ಅವಶ್ಯಕತೆ ಇತ್ತ ಅಂತ ನಿಮಗೆ? ಸರ್, ನಾನು ಕಳೆದ ಈಗ ಮಾರ್ಚ್ 4ನೇ ತಾರೀಕಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಇರ್ತೀವಿ. ಯಾಕಪ್ಪ ಅಂತಂದ್ರೆ ಆಡಳಿತ ಸರ್ಕಾರ ಬಜೆಟ್ ನ ಮಂಡಿಸುವಂತ ಸಮಯ. ಆ ಕಾಲಾವಧಿಯಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಗ್ಳೂರ್ ಫ್ರೀಡಂ ಪಾರ್ಕ್ ಬಂದು ಒಂದು ಹೋರಾಟಗಳ ಒಂದು ಜಾತ್ರೆ ಇದಾಗಿ, ಅದು ಎಲ್ಲಾ ಪರ ಸಂಘಟನೆಕಾರರುಗಳು ಅಲ್ಲಿ ಅವರ ಒಂದು ಬೇಡಿಕೆಯನ್ನ ಇಟ್ಟು ಹೋರಾಟಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ದು ಕೂಡ ಒಂದು ಬೇಡಿಕೆ ಇತ್ತು ಸರ್ಕಾರದ ಮುಂದೆ, ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಬಾಬಾ ಸಾಹೇಬರ ಪ್ರತಿಮೆ ನಿರ್ಮಾಣ ಆಗ್ಬೇಕು ಅಂತೇಳಿ. ಆ ಒಂದು ವಿಚಾರವಾಗಿ ನಾವು ಒಂದು 4 ದಿನ ಮುಂಚಿತವಾಗಿ ಹೋಗಿದ್ದೆ ನಾನು ಬ್ಯಾಂಗ್ಳೂರ್ಗೆ. ನಿರಂತರವಾಗಿ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಬರ್ತಾ ಇರ್ತದೆ, ಈ ತರ ಸಮೀರ್ ಅಂತ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಾಕಿದ್ದಾರೆ, ಇದಕ್ಕೆ ನೀವು ಒಂದು ವಿಡಿಯೋ ಮಾಡಿ, ನೀವು ಇದಕ್ಕೆ ಧ್ವನಿ ಮಾಡಿ ಅಂತೆಲ್ಲ ಆಗ್ತಾ ಇರ್ತಾರೆ. ಮತ್ತೆ ನನ್ನ ಆತ್ಮೀಯರು ಕೂಡ ಯಾರೊಬ್ರು ಫೋನ್ ಮಾಡಿ ಹೇಳಿರ್ತಾರೆ ನನಗೆ. ನಾನು ಅದು ಆ ಬಿಸಿ ನಿಲ್ಲಿದ್ದೆ ಅಂತ ಮತ್ತೆ ಮೈಸೂರಿಗೆ ಬಂದ್ಮೇಲೆ ನಾನು ಆ ವ್ಯಕ್ತಿಗೆ ಫೋನ್ ಮಾಡ್ತೀನಿ ಅವ್ರಿಗೆ, ಸರ್ ಹೇಳಿ ಅವತ್ತೇನು ಹೇಳೋದಲ್ಲ ಅಂತ ಅಂದ್ಬಿಟ್ಟು, ಬ್ರದರ್ ಅವ್ರು ಯಾರೋ ಸಮೀರ್ ಅಂತ ವಿಡಿಯೋ ಮಾಡಿದ್ದಾರೆ ನೋಡಿ, ಅದ್ರ ವಿಚಾರವಾಗಿ ನೀವು ಒಂದಷ್ಟು ಮಾತಾಡಿ ಅಂತಂತಾರೆ. ನಾನು ಅಂತೀನಿ, ಅಲ್ಲ ಸರ್, ನಾನು ವಿಡಿಯೋ ಮಾಡಿ ಹಾಕಿದ್ರೆ ನನಗೆ ಪ್ರಚಾರ ಸಿಗುತ್ತೆ,
ಆಕೆಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತೇಳಿ ಅದೇನೋ ಹೇಳೋರು ಈಗ ಏನೋ ಪ್ರಚಾರ ವಿಚಾರಕ್ಕೆ ಅಂತೇಳಿ. ಹಾಗಾಗಿ ಪ್ರಚಾರಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಅದು. ಆ ಒಂದು ವಿಚಾರ ಇದೆ ನೋಡಿ, ಪ್ರತಿಯೊಬ್ಬ ಮಾನವನು ಕೂಡ ಅಂದ್ರೆ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಯೋಚನೆ ಮಾಡ್ತಕ್ಕಂಥ ವಿಚಾರ. ಇಲ್ಲಿ ಯಾವುದೇ ರೀತಿ ಜಾತಿಯಾಗ್ಲಿ ಧರ್ಮವಾಗ್ಲಿ ತರದೇನೆ ಆಕೆ ಒಂದು ಹೆಣ್ಣು ಯಾಕೆ ಈಗ ನೋಡಿ ಆಕೆನ ಮಣ್ಣಿನಲ್ಲಿ ಊತಿದಾರೋ ಅಥವಾ ಬಿತ್ತಿದಾರೋ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕಿಲ್ಲ ನಾವು. ಆಕೆನ ಮಣ್ಣಲ್ಲಿ ಊತಿಲ್ಲ, ಬಿತ್ತಿದ್ದಾರೆ. ಹಾಗಾಗಿ ಅದು ಚಿಗುರೊಡ್ಡಿ ಹೊಡೆದು ಬರ್ತಾನೆ ಇದೆ ಪ್ರತಿ ಬಾರಿ. ಏಪ್ರಿಲ್ 7ನೇ ತಾರೀಕು ನೀವು ಮಾಡ್ತಾ ಇದ್ದೀರಿ. ಏಪ್ರಿಲ್ 6ನೇ ತಾರೀಕು ಸೌಜನ್ಯ ತಾಯಿ ಸೌಜನ್ಯ ಮೃತದೇಹ ಏನ್ ಸಿಕ್ತೋ ಆ ಭಾಗದಿಂದ ಅವತ್ತು ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಸರ್. ನಿಮ್ಮ ಪ್ರತಿಭಟನೆಗೆ ಅವ್ರ ಬೆಂಬಲ ಏನಾದ್ರು ಸಿಕ್ಕಿದೆ ಸರ್? ಸರ್ ಖಂಡಿತವಾಗಿ ಅವ್ರ ಹತ್ರ ಸಂಪರ್ಕ ಮಾಡಿದ್ದೀನಿ, ನಾನೀಗ ಆಲ್ರೆಡಿ ಮಾತಾಡಿದ್ದೀನಿ ಅವ್ರ ಹತ್ರ. 6ನೇ ತಾರೀಕು ಆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಏನು ಸಹೋದರಿ ಸೌಜನ್ಯ ಅವರ ಒಂದು ಶವ ಸಿಕ್ತಂತ ಸ್ಥಳ, ಅಲ್ಲಿಂದ ಬೆಳ್ತಂಗಡಿಗೆ ಅವರು ಯಾತ್ರೆಯನ್ನ ಪಾದಯಾತ್ರೆ ಅಂತ ಹೇಳಿ ಮಾಡಿದ್ದಾರೆ. ಅದು ಮುಗಿಸ್ಕೊಂಡು ಮೈಸೂರಿಗೆ ಬರ್ತೀವಿ ಅಂತಕ್ಕಂಥ ತಿಳಿಸಿದ್ದಾರೆ. ವಿಚಾರದಲ್ಲಿ ಇದು ಸಂವಿಧಾನ ಕಾನೂನು ಅಂತ ಏನ್ ಹೇಳ್ತೀರಿ? 12 ವರ್ಷ ಆದ್ರೂ ಸಂವಿಧಾನ ಕಾನೂನಲ್ಲಿ ಇವತ್ತು ನ್ಯಾಯ ಸಿಕ್ಕಿಲ್ಲ. ಆರೋಪಿ ಅಂತ ಸಿಕ್ಕಿದ್ರೆ ಇವತ್ತು ನಿರ್ದೋಷಿ ಇದ್ದಾನೆ, ಅವನು ನಿರಪರಾಧಿ ಅಂತ ಹೇಳ್ತಾರೆ. ಅಂದ್ರೆ ಆರೋಪಿಗಳ ಮುನ್ನೆಲೆ ಬಂದಿಲ್ಲ. 12 ವರ್ಷ CID ಆಯ್ತು, CBI ಆಯ್ತು. ಇದಕ್ಕಿಂತ ಇನ್ನ ಮುಖ್ಯವಾದ ಏನಿದೆ ಸರ್? ಹೇಳಿ ಸಂವಿಧಾನ ಇದರಲ್ಲಿ ಅಂತೇಳಿ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ನಿಜವಾದ ತನಿಖೆ ನಡೆದಿದ್ರೆ ಇಷ್ಟು ಕಾಲಾವಕಾಶ ಬೇಕಾಗಿರಲಿಲ್ಲ. ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಕೆಲವು ಬಂಡವಾಳಶಾಹಿಗಳು ಏನು ಹಣವಂತರುಗಳಿದ್ದಾರೆ ಅವರ ಒಂದು ಕಪಿಮುಷ್ಟಿನಲ್ಲಿ ಸಿಗಾಕೊಂಡು ಈ ರೀತಿ ಆಗಿರ್ಬೋದು ಅಂತಕ್ಕಂಥ ಮಾತು ಹೇಳ್ತೀನಿ. ಜೊತೆಗೆ ಇಷ್ಟು ವರ್ಷ ಅಂತ ಹೇಳಿದ್ರೆ ತಾವು ಇದೇ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ನೋಡಿದ್ವಿ, ಸುಮಾರು ಸುದ್ದಿಗಳನ್ನ ನೋಡಿದ್ವಿ ನಾವು. ಎಲ್ಲ ಒಂದ್ ಕಡೆ 40 ವರ್ಷ ಆಗಿರ್ತದೆ ಒಂದು ಎಮ್ಮೆ ಕಳ್ತನ ಆಗಿ ಅಂತವ್ರನ್ನ ಹಿಡಿತಾರೆ. 40 ವರ್ಷ ಆದಂತ ಪ್ರಕರಣಗಳನ್ನ ಬೇಕಿಸಿದ್ದಾರೆ. ಈಗ ಯಾಕೆ ಅನ್ನೋದು ನಮ್ಗೆ ಆಶ್ಚರ್ಯಕರ ಅಂತ ವಿಚಾರ. ಸರ್, ನೀವೆಲ್ಲ ಹೋರಾಟಗಾರರು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಎಲ್ಲ ಸಂಘಟನೆಯವ್ರನ್ನ ಒಗ್ಗೂಡಿಸಿ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಇವತ್ತು ನೀವು ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ, ಪರ್ಮಿಷನ್ ಹಾಕಿದ್ದೀರಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈಗ ನ್ಯಾಯ ಸಿಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಸರ್, ಹೋರಾಟ ಮಾಡಿದ ತಕ್ಷಣ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ತಪ್ಪು. ಇದು ನಾನು ಒಂದು ಮನವಿ ಮತ್ತೊಂದು ವಿಚಾರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಇವತ್ತು ಸಂಘಟನೆಕಾರರು ಒಂದು ಜಿಲ್ಲಾಧಿಕಾರಿ ಅಥವಾ ತಾಲೂಕು ಅಧಿಕಾರಿ ಅಥವಾ ಯಾವುದೋ ಒಂದು ಹೆಸರಾಂತ ಒಂದು ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಕೋತೀವಿ. ಆ ಸ್ಥಳಕ್ಕೆ ಒಂದು ಯಾರೋ ಅಧಿಕಾರಿ ಬರಬೇಕು, ಇಲ್ಲ ಒಬ್ರು ಸಚಿವರು ಬರಬೇಕು ಅಂತ ಡಿಮ್ಯಾಂಡ್ ಇಟ್ಟು ಒಂದು ಮನವಿಯನ್ನ ಸಲ್ಲಿಸ್ತೀವಿ. ಮನವಿ ಸಲ್ಲಿಸಿದ ತಕ್ಷಣ ಅಲ್ಲಿ ನ್ಯಾಯ ಸಿಕ್ತು ಅಂತ ಹೇಳಲಿಕ್ಕಾಗಲ್ಲ. ಕಾನೂನಿನ ಹೋರಾಟ ಬಹುಮುಖ್ಯ. ಪ್ರತಿಯೊಂದರಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ, ಮನವಿಯನ್ನ ಕೊಡ್ತೀವಿ. ಇಂಥ ಒಂದು ವಿಚಾರಗಳಲ್ಲಿ ಕೆಲವೊಂದು ವಿಚಾರಗಳು ಇರ್ತವೆ, ಏನೋ ನಮ್ಮ ಒಂದು ಬೇಡಿಕೆಗಳು, ಒಂದು ಜನಾಂಗಕ್ಕೆ ಆದಂತ ಬೇಡಿಕೆಗಳು, ಇಲ್ಲ ಸಮಾಜಕ್ಕೆ ಆದಂತ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ತಿಮ್ಮಾರೋಡಿ ಅವರು ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಾರೆ. ದಾಖಲೆಗಳಿದೆ, ಸರ್ಕಾರಕ್ಕೆ ಒಪ್ಪಿಸ್ಬೋದಲ್ವಾ? ಸರ್, ಅವ್ರಿಗೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಜಕ್ಕೂ ನನ್ಗೆ ಯಾರು ಮೊನ್ನೆ ಕೇಳಿದ್ರು, ಅಲ್ಲ ಸರ್ ಅವ್ರು ಹೇಳ್ತಿದ್ರಲ್ಲ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂತ. ಸಾಕ್ಷ್ಯ ಇದೆ ಅಂತ ಅನ್ನೋದು ಸತ್ಯ. ಹೌದು ಇದೆ, ಅವ್ರ ಹತ್ರ ಸಾಕ್ಷಿಗಳು ಇದೆ ಅಂತಾರೆ. ಆದ್ರೆ ಅವ್ರಿಗೆ ಅದನ್ನ ಸರ್ಕಾರದ ಮುಂದೆ ಆಗ್ಲಿ ಕಾನೂನು ಮುಂದೆ ಆಗ್ಲಿ ತರಲಿಕ್ಕೆ ಒಂದು ಭಯದ ವಾತಾವರಣ ಇದೆ. ಅವ್ರೇನಂತಾರೆ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡೋರು ಯಾರು ಅಂತ ಅನ್ನೋದನ್ನ ಪ್ರಶ್ನೆ ಇಟ್ಟಿದ್ದಾರೆ. ಸರ್ಕಾರ ಈಗಲೂ ಆಡಳಿತ ಸರ್ಕಾರದ ರಕ್ಷಣೆ ಕೊಡ್ತಾರೆ ಅಂತ ಅವ್ರ ಮುಂದೆ ತಗೊಂಡ್ಬರ್ತಾರೆ. ಓಕೆ ಸರ್, ಕಡೆಯದಾಗಿ ನಿಮ್ಮ ಹೋರಾಟಗಾರರಿಗೆ ಇವಾಗ ಏಪ್ರಿಲ್ 7ನೇ ತಾರೀಕು ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಹೋರಾಟಗಾರರಾಗಿರ್ಬೋದು, ಒಂದು ರೈತ ಪರ ಸಂಘಟನೆಗಾಗಿರ್ಬೋದು, ಕನ್ನಡಪರ ಸಂಘಟನೆಗಾಗಿರ್ಬೋದು, ದಲಿತ ಸಂಘಟನೆಗಾಗಿರ್ಬೋದು, ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ನಿಮ್ಗೆ ಕೈ ಜೋಡಿಸಿದ್ದಾರೆ. ಆ ಹೋರಾಟಗಾರರಿಗೆ ಕಡೆಯದಾಗಿ ಏನ್ ಹೇಳ್ತೀರಾ ಸರ್? ಸರ್, ನಾನು ಎಲ್ಲ ಮೈಸೂರು ಜಿಲ್ಲೆ ಅಲ್ಲದೆ ಕರ್ನಾಟಕದಾದ್ಯಂತ ಹೋರಾಟಗಾರರುಗಳಲ್ಲಿ, ಎಲ್ಲ ಸಂಘಟನೆಕಾರರಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ ನಾನು ಮನವಿ ಏನಪ್ಪಾ ಅಂತಂದ್ರೆ, ದಯವಿಟ್ಟು ತಮ್ಮ ತಮ್ಮ ಸಂಘಟನೆಯ ಹೆಸರುಗಳು ಏನೋ ಇರಲಿ, ಇಲ್ಲ ಅದರ ಒಂದು ಬಣ್ಣದ ಒಂದು ವಿಚಾರದಲ್ಲಿ ಇರಲಿ, ಇಲ್ಲ ಲೋಗೋ ಇರಲಿ, ಇಲ್ಲ ಮಹನೀಯ ನಾಯಕರುಗಳು ಯಾರಾದ್ರೂ ಇರಲಿ, ಅವರೆಲ್ಲರೂ ನಮ್ಮವರನ್ನೇ. ಯಾಕೆ ಹೇಳ್ತೀನಿ ನಾನು ಈ ಮಾತನ್ನ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕನ್ನಡಕ್ಕೆ ಯಾರಾದ್ರೂ ಅವಮಾನ ಮಾಡೋದು ಅಂದ್ರೆ ಬರೀ ಕನ್ನಡ ಪರ ಸಂಘಟನೆಗಳು ಮಾತ್ರ ನಿಂತು ಅದನ್ನ ಪ್ರಶ್ನಿಸಬೇಕು, ಅದನ್ನ ಪ್ರತಿಭಟಿಸಬೇಕು ಅಂತಕ್ಕಂಥದ್ದನ್ನ ತಲೆಯಿಂದ ತೆಗಿಬೇಕು ನಾವು ಮೊದಲಿಗೆ. ಯಾಕಂದ್ರೆ ನಾವು ಕನ್ನಡಿಗರೇ, ನಾನ್ ಬದುಕ್ತಾ ಇರೋದು ಕರ್ನಾಟಕದಲ್ಲೇ. ಕನ್ನಡಕ್ಕೆ ಅವಮಾನ ಆದ್ರೆ ನನಗೂ ಅವಮಾನ ಆದಂಗೆನೆ. ಅದೇ ರೀತಿ ಎಲ್ಲ ಒಂದ್ ಕಡೆ ರೈತರಿಗೆ ಅವಮಾನ ಆದ್ರೆ ಬರೀ ರೈತ ಸಂಘಟನೆಗಳು ಮಾತ್ರ ಅವ್ರಿಗೆ ಬೆಂಬಲ ನೀಡಬೇಕು, ಅವ್ರಿಗೋಸ್ಕರ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತಲೆ ಇರ್ತೇವೆ. ಯಾಕಂದ್ರೆ ನಾವು ಅನ್ನ ತಿನ್ನಲ್ವೇ? ನಾವು ರೈತರು ಬೆಳೆಯೋ ಜೊತೆ ಊಟ ಮಾಡೋದು. ರೈತ ದೇಶದ ಬೆನ್ನಲ್ಲಿ ಬಂತೀವಿ. ನಾವೇನು ಎಲ್ಲ ಒಂದ್ ಕಡೆ ರೈತರ ದಿನ ಬಂದ ತಕ್ಷಣ ನಾವು ಒಂದು ಸೋಷಿಯಲ್ ಮೀಡಿಯಾಲೆಲ್ಲ ಅಪ್ಡೇಟ್ ಮಾಡಕ್ ಹೊಂತೀವಿ. ಅದೇ ರೈತರು ನೆನ್ನೆ ಆದ್ರೆ ಯಾಕೆ ಬರಲ್ಲ ನೀವು ರೈತ ಸಂಘಟನೆ ಮಾಡ್ಕೊಳುತ್ತೆ ಅಂತ ಸುಮ್ ಕೂತ್ಕೊಳ್ಳೋದು. ಎಲ್ಲ ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಆಯ್ತು ಅಂತಂದ್ರೆ ಬರೀ ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಹೋಗಿ ಪ್ರತಿಭಟಿಸ್ಬೇಕಂತ ಅವರು ತಲೆ ತೆಗಿಬೇಕು. ಗಾಂಧೀಜಿ ಅವರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ವ್ಯಕ್ತಿ, ನಮ್ಮ ದೇಶದ ಮುಖಂಡರು, ಹಿರಿಯ ನಾಯಕರು. ಹಾಗಾಗಿ ಅವ್ರಿಗೊಂದು ಗೌರವ ಸೂಚಿಸಬೇಕನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕು, ಪ್ರತಿಯೊಬ್ಬ ನಾಗರಿಕ ತಿಳ್ಕೋಬೇಕು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಒಂದು ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಅದಲ್ಲದೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಅಂತ ಮಹಾನ್ ಗ್ರಂಥವನ್ನ ನೀಡತಕ್ಕಂಥವ್ರು. ಅವ್ರಿಗೆ ಅವಮಾನ ಆದ್ರೆ ಎಲ್ಲ ಒಂದ್ ಕಡೆ ಬರೀ ದಲಿತ ಸಂಘಟನೆಗಳು ಮಾತ್ರ ಅವ್ರಿಗೆ
ಬೆಂಬಲವಾಗಿ ನಿಂತ್ಕೋಬೇಕು, ಅವ್ರಿಗೆ ಹೋರಾಟವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಲೆಯಿಂದ ತೆಗಿಬೇಕು. ದಯವಿಟ್ಟು ಇನ್ನು ಮುಂದಾದ್ರೂ ಕೂಡ ಇನ್ನು ಮುಂದೆ ಸಮಾಜದಲ್ಲಿ ಯಾರೇ ಮಹನೀಯರಾಗ್ಲಿ ಯಾರಿಗೇ ಆಗ್ಲಿ, ಈಗ ನಮ್ಮ ಉದಾಹರಣೆ ಕೆಂಪೇಗೌಡರು, ನಾಡ್ ಕಟ್ಟದಂತವ್ರು, ಕೆಂಪೇಗೌಡರಿಗೆ ಯಾರೋ ಅವಮಾನ ಮಾಡಿದ್ರೆ ಬರೀ ಗೌಡರುಗಳು ಮಾತ್ರ ಹೋರಾಟ ಮಾಡೋದು, ಇದನ್ನ ತೆಗಿರಿ. ಬಸವಣ್ಣಗೆ ಯಾರೋ ಅವಮಾನ ಮಾಡಿದ್ರೆ ಬರೀ ಲಿಂಗಾಯತ ಬಂದು ಅವ್ರಿಗೆ ಒಂದು ವಿಚಾರವಾಗಿ ಪ್ರತಿಭಟನೆ ಮಾಡಬೇಕು, ಅವನ್ನ ಪ್ರಶ್ನಿಸಬೇಕು ಅಂತಕ್ಕಂಥ ನಿಮ್ಮ ತಲೆಯಿಂದ ತೆಗಿರಿ. ಪ್ರತಿಯೊಬ್ಬ ನಾಯಕರು ಕೂಡ, ಪ್ರತಿಯೊಬ್ಬ ಮುಖಂಡರು ಕೂಡ ನಮ್ಮ ನಾಡಿನವರೇ, ನಮ್ಮ ದೇಶದವರೇ ಅನ್ನೋ ಮನೋಭಾವವನ್ನ ಇಟ್ಕೊಳ್ಳಿ. ಆಗ ಯಾವುದೇ ರಾಜಕಾರಣಿ ಆಗ್ಲಿ, ಯಾವುದೇ ಭ್ರಷ್ಟ ಮುಖಂಡರುಗಳಾಗಿರ್ಲಿ, ನಿಮ್ಮನ್ನ ದಿಕ್ಕು ತಪ್ಪಿಸೋದಾಗ್ಲಿ, ಜಾತಿಗಳ ಮಧ್ಯೆ ಗಲಭೆ ತರೋದಾಗ್ಲಿ, ಬಣ್ಣಗಳ ಮಧ್ಯೆ ಭೇದ ತರೋದಾಗ್ಲಿ ಇರೋದಿಲ್ಲ ಅಂತ ಹೇಳ್ತೀನಿ. ಸರ್, ಕಡೆದಾಗಿ ಕೇವಲ 4-5 ದಿನಗಳಿದೆ. ನಿಮ್ಮ ಹೋರಾಟದ ರೂಪುರೇಷೆಗಳು ಹೇಗೆ ನಡೀತಾ ಇದೆ ಸರ್? ಸರ್, ಖಂಡಿತವಾಗಿ ಈಗ ಆಲ್ರೆಡಿ ನಾನು ಗಮನಿಸಬಹುದು, ಅಷ್ಟು ಹ್ಯಾಂಡ್ ಬಿಲ್ಗಳನ್ನ ಮಾಡಿ ಇಡೀ ಮೈಸೂರು ಜಿಲ್ಲೆನಲ್ಲಿ ನಿನ್ನೆಯಿಂದ ನಿರಂತರವಾಗಿ ಎಲ್ಲ ಒಂದು ಸಂಘಟನಾಕಾರಗಳಿಗೆ, ಮೊಹಲ ಮುಖಂಡರುಗಳಿಗೆ, ಸಮುದಾಯದ ಮುಖಂಡರುಗಳಿಗೆ ನಾನು ಈಗಾಗಲೇ ತಲುಪಿಸ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ, ಸಂಘಟನಾಕಾರರು, ಸಾರ್ವಜನಿಕರು, ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಸಹೋದರಿ ಸೌಜನ್ಯ ಆಗಿ ಆದಂತ ಘಟನೆ ಮತ್ತೆ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಮರುಕಳಿಸದೇ ಇರಲಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ಸಹಕಾರ ಮಾಡಿ. ಎಲ್ಲೋ ಒಂದ್ ಕಡೆ ಬರೀ ಸೌಜನ್ಯಾಗಿ ಮಾತ್ರ ನಾವು ಹೋರಾಡ್ತಾ ಇದೀವಿ ಅನ್ಕೋಬೇಡಿ. ಈ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಹೆಣ್ಮಕ್ಳಿಗೋಸ್ಕರ ಪ್ರತಿದಿನ ನಾವು ಎದ್ದು ನೋಡುವಂತ ನಮ್ಮ ತಾಯಿಗೋಸ್ಕರ, ನಮ್ಮ ಅಕ್ಕ ತಂಗಿರಿಗೋಸ್ಕರ, ನಮ್ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೋಸ್ಕರ ಈ ಒಂದು ಕ್ರಾಂತಿಕಾರಿ ಹೋರಾಟ ಆಗಿರ್ತದೆ. ಮುಂದಿನ ದಿನದಲ್ಲಿ ಯಾವ ಹೆಣ್ಮಕ್ಳಿಗೂ ಕೂಡ ಒಂದು ಅತ್ಯಾಚಾರ ಆಗ್ಬಾರ್ದು, ರೋಡ್ನಲ್ಲಿ ಯೂಟೀಸಿಂಗ್ ಆಗ್ಲಿ, ಎಲ್ಲೋ ಒಂದು ಹೆಣ್ಮಕ್ಳು ಸ್ವಚ್ಛಂದವಾಗಿ ಓಡಾಡಬೇಕು ರಸ್ತೆಯಲ್ಲಿ ಅಂತಕ್ಕಂಥದ್ದು ನಡಿಬೇಕು ಅಂತಂದ್ರೆ ಶಾಲಾ ಕಾಲೇಜ್ಗೆ ಹೋದ ಮಕ್ಕಳು ಸೇಫ್ ಆಗಿ ಮನೆಗೆ ಬರಬೇಕು ಅಂತಕ್ಕಂಥ ವಿಚಾರಗಳು ಇರ್ತವೆ. ದಯವಿಟ್ಟು ಪ್ರತಿಯೊಬ್ರು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಿನವರು ಪ್ರತಿಯೊಬ್ರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ. ಮಂಜುನಾಥ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಸೂರ್ಯವರೊಂದಿಗೆ ಮೈ ನ್ಯೂಸ್ ನಾಗರಾಜ್.